ನಮ್ಮ ಈ ನಾಟಿ ವೈದ್ಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನೇಕ ಪಾರಂಪರಿಕ ವೈದ್ಯರನ್ನು ಪರಿಚಯಿಸಿದ್ದೇವೆ. ಆದರೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯಿಸಲಿರುವ ವೈದ್ಯರು ಬಹಳಷ್ಟು ವಿಶೇಷ. ಈ ವಿಶೇಷ ನಾಟಿ ವೈದ್ಯರು ಯಾವುದೇ ತರಹದ ಕಾಯಿಲೆಗಳಿಗೆ ಮದ್ದನ್ನು ನೀಡುತ್ತಾರಂತೆ. ಇವರ ಬಳಿಗೆ ಚಿಕಿತ್ಸೆಗೆ ದೂರದ ರಾಜ್ಯಗಳಿಂದ ಜನರು ಬರುತ್ತಾರೆ. ಆದರೆ ಇವರು ವಿಶೇಷ ಚೇತನ, ಅಂದರೆ ದಿವ್ಯಾಂಗ ನಾಟಿ ವೈದ್ಯರಾಗಿದ್ದಾರೆ. ಇವರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಹೋದಾಗ ಇವರ ಬಳಿ ಚಿಕಿತ್ಸೆ ಪಡೆಯಲು ತಮಿಳುನಾಡಿನಿಂದ ಒಬ್ಬರು ಬಂದಿದ್ದರು. ಇವರ ಬಳಿಯೇ ಚಿಕಿತ್ಸೆ ಪಡೆಯಲು ಇಲ್ಲಿಗೆ ಬಂದಿದ್ದಾರಂತೆ. ಇವರ ಹೆಸರು ಅಶ್ವಥ್. ದೂರದ ತಮಿಳುನಾಡಿನಿಂದ ಕೋಲಾರಕ್ಕೆ ಚಿಕಿತ್ಸೆಗೆಂದು ಬಂದಿದ್ದಾರೆ. ಇವರ ಮಾತುಗಳನ್ನು ಕೇಳಿ ನಮಗೆ ಆಶ್ಚರ್ಯ ಎನಿಸಿತು. ಯಾಕಂದರೆ ದೂರದ ತಮಿಳುನಾಡಿನಿಂದ ಅವರು ಇಲ್ಲಿಗೆ ಬಂದಿರುವುದೇ ಒಂದು ಆಶ್ಚರ್ಯವೂ ಆಯಿತು. ನಮಸ್ತೆ, ನಮ್ಮ ಹೆಸರು ಅಶ್ವಥ್ ಅಂದ್ಬಿಟ್ಟು ನಾವು ತಮಿಳುನಾಡಿಂದ ಬಂದಿದ್ದೀರಿ. ಇವಾಗ ಸಾರು ಕ್ಯಾನ್ಸರ್ಗೆ ಮದ್ದು ಕೊಡ್ತೀನಿ ಅಂತೆ ನಮ್ಮ ಅಮ್ಮನಿಗೆ ಫಸ್ಟ್ ಒಂದು ಸ್ವಲ್ಪ ಮದ್ದು ಕೊಟ್ಟಿದ್ರು. ಈ ಅಶ್ವಥ್ ರವರ ತಾಯಿ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದು ಯಾವುದೇ ಆಸ್ಪತ್ರೆಯಲ್ಲಿ ತೋರಿಸಿದರೂ ಸಹ ಗುಣಮುಖವಾಗಿಲ್ಲವಂತೆ. ಕೋಲಾರದ ಈ ನಾಟಿ ವೈದ್ಯರು ನೀಡಿರುವ ಔಷಧಿಯು ಇವರನ್ನು ಕ್ಯಾನ್ಸರ್ ನಿಂದ ಪಾರು ಮಾಡಿತ್ತಂತೆ. ಅದರಲ್ಲಿ ಒಂದು 50% ಅಷ್ಟು ಕ್ಲಿಯರ್ ಆಗಿತ್ತು. ಇವಾಗ ಸ್ವಲ್ಪ ಇನ್ನೊಂದು ಟೈಮ್ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ನಾವು ಎಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡು ಅಲ್ಲಿ ಕ್ಲಿಯರ್ ಆಗದಿದ್ದಕ್ಕೆ ಇಲ್ಲಿ ಸಾರ್ ಹತ್ರಕ್ಕೆ ಬಂದು ಮದ್ದು ತಗೊಳ್ತಾ ಇದ್ದೀರಿ. ಹಾಗೂ ಇವರ ತಾಯಿ ಇಲ್ಲಿ ನೀಡುತ್ತಿರುವ ಔಷಧಿಯಿಂದ ಗುಣಮುಖ ಹೊಂದುತ್ತಿದ್ದು ಮತ್ತೊಮ್ಮೆ ಔಷಧಿ ಪಡೆಯಲೆಂದೇ ಇಲ್ಲಿಗೆ ಬಂದಿದ್ದಾರಂತೆ. ಇವಾಗ ಇದು ಕೊಟ್ಟರೆ 100% ಕ್ಲಿಯರ್ ಆಯ್ತದೆ ಅಂತ ಹೇಳವ್ರೆ ಸಾರು. ಇವಾಗ ತಗೊಂಡ್ತಾ ಇದ್ದೀವಿ. ಇವರ ಬಳಿಗೆ ಸಾವಿರಾರು ಜನರು ಬಂದು ಔಷಧಿಗಳನ್ನು ತೆಗೆದುಕೊಂಡು ಹೋಗುತ್ತಾರಂತೆ. ಅದೇ ರೀತಿ ಈ ಔಷಧಿಗಳು ಕೂಡ ಉತ್ತಮ ರಿಸಲ್ಟ್ ನೀಡುತ್ತವೆ ಅಂತೆ. ಇಲ್ಲಿ ನೋಡಿ, ಇವರ ಹೆಸರು ನಾರಾಯಣಪ್ಪ. ಇವರು ಕೋಲಾರದ ಲಕ್ಕೂರು ಹೋಬಳಿಯವರು. ಹಲವಾರು ವರ್ಷಗಳಿಂದ ಇವರು ಇಲ್ಲಿಯೇ ಇದ್ದು ಇಲ್ಲಿ ಚಿಕಿತ್ಸೆಗೆ ಬಂದವರನ್ನು ಇವರು ಹತ್ತಿರದಿಂದ ನೋಡಿದ್ದಾರೆ. ನಮ್ಮ ಹೆಸರು ನಾರಾಯಣಪ್ಪ, ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಆಲಂಬಡಿ ಗ್ರಾಮ. ನಮಗೆ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಪೇಷಂಟ್ ತುಂಬಾ ಈ ಕಡೆ ಕಳಿಸ್ತಾ ಇದೀವಿ. ಅದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗಿದೆ. ಅದಕ್ಕಾಗಿ ನಾನು ಬಂದು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಇವರು ಸಹ ಖುದ್ದಾಗಿ ಇವರೇ ಹಲವರನ್ನು ಚಿಕಿತ್ಸೆಗೆಂದು ಇಲ್ಲಿಗೆ ಕಳುಹಿಸುತ್ತಾರಂತೆ. ಈ ನಾಟಿ ವೈದ್ಯರು ಎಂತಹದೇ ಕಾಯಿಲೆ ಇರಲಿ, ಕಿಡ್ನಿ ಸ್ಟೋನ್, ಸಕ್ಕರೆ ಕಾಯಿಲೆ, ಶುಗರ್, ಗ್ಯಾಂಗ್ರೇನ್, ಲಿವರ್ ಸಮಸ್ಯೆ ಎಲ್ಲದಕ್ಕೂ ಇವರು ಚಿಕಿತ್ಸೆ ನೀಡುತ್ತಾರೆ ಎಂದು ಈ ನಾರಾಯಣಪ್ಪ ಹೇಳುತ್ತಾರೆ. ಕಿಡ್ನಿ ಸ್ಟೋನ್ಗಾಗ್ಲಿ, ಇಲ್ಲ ಹೊಟ್ಟೆ ನೋವಾಗ್ಲಿ, ಅಲ್ಸರ್ ಆಗಲಿ, ಕಿಲ್ವಾಯಿ, ಮುಚ್ಚುವಾಯಿ, ಅಂಡವಾಯಿ, ಧನುರ್ವಾಯಿ, ಈ ಸಂಬಂಧಪಟ್ಟಂತ ವಿಷಯಗಳೆಲ್ಲ ಇಲ್ಲಿ ಬಂದು ತುಂಬಾ ಜನಕ್ಕೆ ನಾನು ವಾಸಿ ಮಾಡಿಸಿದ್ದೀನಿ. ನಾನು ಸ್ವಲ್ಪ ತಿಳಿದಿದ್ದವ್ರಿಗೆಲ್ಲ ನಾವೆಲ್ಲ ತಿಳಿಸ್ಕೊಡ್ತೀವಿ. ಇದೆಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ. ನೀವು ಬರ್ಬೋದು, ನೋಡ್ಸ್ಕೊಳ್ಬೋದು, ಒಳ್ಳೇದಾಗುತ್ತೆ. ಆದರೆ ಪಥ್ಯ ಕರೆಕ್ಟಾಗಿರಬೇಕು. ನಾವು ಹೇಳಿದ ಪ್ರಕಾರವಾಗಿ ಕರೆಕ್ಟಾಗೆಲ್ಲ ನಡ್ಕೊಂಡ್ರೆ ನಿಮಗೆ ವಾಸಿ ಆಗುತ್ತೆ. ಆದರೆ ತಲೆನೋವು ಹೇಗೆ ಬರುತ್ತೆ, ಶುಗರ್ ಹೇಗೆ ಬರುತ್ತೆ, ನಮಗೆ ಬಂದ್ಬಿಟ್ಟು ಗ್ಯಾಂಗ್ರೀನ್ ಹೇಗೆ ಬರುತ್ತೆ, ಶುಗರ್ ಗ್ಯಾಂಗ್ರೀನ್ ಹೇಗೆ ಬರುತ್ತೆ, ಇದೆಲ್ಲ ನಾವೆಲ್ಲ ತಿಳಿಸ್ಕೊಡ್ತೀವಿ. ನಮ್ಮ ಗುರುಗಳ ಹತ್ರ ಬಂದು ಎಲ್ಲ ಮಾತಾಡಿ. ಯಾಕಂದರೆ ಹ್ಯಾಂಡಿಕ್ಯಾಪ್ಟನ್ ಆದರೆ ಕೂಡ ಕುತ್ಕೊಂಡಿದ್ದರೆ ಕೂಡ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ತುಂಬ ಜನ ಕೇಳಿದ್ದೀವಿ. ನೀವು ಬಂದು ಇಲ್ಲಿ ಸ್ಟೇಟ್ಮೆಂಟ್ ತಗೊಂಡು ಹೋಗ್ಬೋದು. ನಾವು ತುಂಬ ಜನಕ್ಕೆ ಅನುಕೂಲ ಮಾಡಿದ್ದೀವಿ. ಈ ನಾರಾಯಣಪ್ಪನವರು ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಈ ನಾಟಿ ವೈದ್ಯರ ಬಗ್ಗೆ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದರು. ಇವರಲ್ಲದೆ ಈ ದಂಪತಿಗಳನ್ನು ಒಮ್ಮೆ ನೋಡಿ. ಇವರು ಸಹ ಇಲ್ಲಿಗೆ ಚಿಕಿತ್ಸೆಗೆಂದೇ ಬಂದಿದ್ದಾರೆ. ಇವರು ನಮ್ಮ ಮುಂದೆ ಮಾತನಾಡದಿದ್ದರೂ ಇವರ ಸಮಸ್ಯೆಯನ್ನು ನಂತರದಲ್ಲಿ ಹೇಳಿಕೊಂಡರು. ಮಕ್ಕಳಾಗದಿದ್ದಕ್ಕೆ ಇಲ್ಲಿಯವರೆಗೆ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದಾರಂತೆ. ಇವರಿಗೆ ಈ ಕೋಲಾರದ ನಾಟಿ ವೈದ್ಯರ ಬಗ್ಗೆ ತಮ್ಮ ಹತ್ತಿರದ ಸಂಬಂಧಿಯೊಬ್ಬರು ತಿಳಿಸಿದ್ದರಂತೆ. ಹೀಗಾಗಿಯೇ ಇವರು ಇಲ್ಲಿ ಚಿಕಿತ್ಸೆಗೆಂದು ಬಂದಿದ್ದಾರೆ. ಹಾಗಾದರೆ ಇವರೆಲ್ಲರೂ ಹೇಳುತ್ತಿರುವ ಹಾಗೂ ಇವರಿಗೆಲ್ಲರಿಗೂ ಚಿಕಿತ್ಸೆ ನೀಡುತ್ತಿರುವ ಈ ನಾಟಿ ವೈದ್ಯರು ಯಾರು ಎಂಬುದು ಈಗ ಎಲ್ಲರನ್ನೂ ಕಾಡುತ್ತಿದೆ ಅಲ್ಲವಾ? ಇವರೇ ನೋಡಿ, ಪೀರ್ ಸಾಬ್, ಪಾರಂಪರಿಕ ನಾಟಿ ವೈದ್ಯರು. ಇವರು ನೆಲೆಸಿರುವುದು ಕೋಲಾರದ ಸಂಗೊಂಡನಹಳ್ಳಿ ಬಳಿಯ ನಿಸಾರ್ ನಗರದ ಬಳಿ. ಇವರು ಕೋಲಾರದಲ್ಲಿ ನಾಟಿ ಔಷಧ ನೀಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇಂದಿನವರೆಗೂ ಸಾವಿರಾರು ಜನರಿಗೆ ಪಾರಂಪರಿಕ ನಾಟಿ ಔಷಧಿ, ನಾಟಿ ಚಿಕಿತ್ಸೆಯನ್ನು ನೀಡುತ್ತಲೇ ಇದ್ದಾರೆ ಹಾಗೂ ನೀಡುತ್ತಾ ಬಂದಿದ್ದಾರೆ.